ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ದರ್ಶನ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಅದರಲ್ಲೂ ಈ ಸುದ್ದಿಯನ್ನ ದರ್ಶನ್ ಫ್ಯಾನ್ಸ್ ಮಿಸ್ ಮಾಡ್ಕೊಳ್ದಂಗೆ ನೋಡಿ. ಯಾಕೆ ಅಂತ ಹೇಳಿದ್ರೆ ಒಂದು ಬಿಗ್ ಅಪ್ಡೇಟ್ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಕಾವೇರಿದೆ. ಆರೋಪಿಗಳ ಪರ ವಕೀಲ ಸುಧನ್ವಾ ವಾದವನ್ನ ಮಂಡನೆ ಮಾಡಿದ್ದಾರೆ. ಮಹಜರ್ನಲ್ಲಿ ಪೊಲೀಸರು ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೇರೆ ಕಡೆ ಮಹಜರ್ ಮಾಡಿ ಕಾಮಾಕ್ಷಿಪಾಳ್ಯ ಠಾಣೆ ಅಂತ ನಮೂದಿಸಿದ್ದ ಆರೋಪ ಇದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿ ಕೋರ್ಟ್ಗೆ ನೀಡಿದಂತ ತನಿಖಾ ತಂಡ ಈ ಸಂಬಂಧ ಸ್ಥಳ ಪರಿಶೀಲನೆ ನಡೆಸೋದಕ್ಕೆ ಅನುಮತಿ ಕೋರಿ ಅರ್ಜಿಯನ್ನ ಹಾಕಿದ್ರು. ಈ ವೇಳೆ ವಕೀಲರನ್ನ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ನಿಮ್ಮನ್ನ ಪೊಲೀಸ್ ಠಾಣೆಗೆ ಹೋಗಲು ತಡೆದವರು ಯಾರು? ನ್ಯಾಯಮೂರ್ತಿಗಳು ಮಾಡಿರುವಂತ ಪ್ರಶ್ನೆ ಇದು. ಪೊಲೀಸ್ ಠಾಣೆ ಸಾರ್ವಜನಿಕ ಸ್ಥಳ ಆಗಿದ್ದು ಹೋಗಿ ಭೇಟಿ ಮಾಡಿ. ನಿನ್ನೆ ನನ್ನ ಸಹೋದ್ಯೋಗಿ ಹೋದಾಗ ಅವಕಾಶ ನೀಡಿಲ್ಲ ಅಂತ ವಕೀಲ ಸುಧನ್ವಾ ಅವರು ಹೇಳ್ತಾರೆ. ಹೀಗಾಗಿ ಠಾಣೆಗೆ ಭೇಟಿ ನೀಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಸುಧನ್ವಾ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚಿಸಿದೆ. ಇದೇ ವೇಳೆ ದರ್ಶನ್ ಪರ ವಕೀಲರು ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತಮ್ಮ ಕುಟುಂಬಸ್ಥರ ಭೇಟಿಗೆ ಅವಕಾಶ ಕೋರಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿರೋದು. ಜೈಲಿನ ಒಳಗೆ ಭೇಟಿ ಮಾಡೋದಕ್ಕೆ ಅವಕಾಶ ನೀಡಬೇಕು ಅನ್ನೋದು ಅರ್ಜಿ. ಮತ್ತಿಬ್ಬರು ಸಾಕ್ಷಿದಾರರನ್ನ ಕೋರ್ಟ್ಗೆ ಕರೆಸೋದಕ್ಕೆ ಸಮನ್ಸ್ ನೀಡಿದೆ ಈಗ ಕೋರ್ಟ್. ಮಾರ್ಚ್ 2ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿದೆ ನ್ಯಾಯಾಲಯ. ಸೊ ನೋಡಿ, ಇಷ್ಟೆಲ್ಲ ಬೆಳವಣಿಗೆಗಳು ಇವತ್ತು ನಡೀತಾ ಇರೋದು. ಬಹಳ ಪ್ರಮುಖವಾಗಿ ಸುಧನ್ವಾ ಅವರು ನಿನ್ನೆ ಒಂದು ಆರೋಪವನ್ನ ಮಾಡಿದ್ರು. ಈಗ ಯಾವುದೇ ಪ್ರಕರಣ ಆಗಿರಬಹುದು, ಆರಂಭದಿಂದಲೂ ಏನಿದೆ ಅದನ್ನ ಕೋರ್ಟ್ಗೆ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಏನಾಗಿದೆ, ಈಗ ಆರಂಭದಲ್ಲಿ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳು ದರ್ಶನ್ ಸೇರಿದಂತೆ ಯಾರ್ಯಾರೆಲ್ಲ ಇದ್ದಾರೋ ಅವ್ರನ್ನೆಲ್ಲ ಸೇರಿ ಒಂದು ಕಡೆ ಫೋಟೋ ತಗೋತಾರೆ ಅವ್ರದ್ದೆಲ್ಲ. ಅದಾದ ನಂತರ ಅವ್ರ ಕಡೆ ಇದ್ದಂಥ ಮೊಬೈಲ್ಗಳನ್ನು ವಶಪಡಿಸ್ಕೊಳ್ತಾರೆ. ಅವುಗಳನ್ನು ಒಂದು ಕಡೆ ಇಟ್ಟು ಫೋಟೋ ತಗೋತಾರೆ. ಸೊ ಆಗೇನಾಗಿದೆ, ಬೇರೆ ಎಲ್ಲೋ ಒಂದು ಫೋಟೋ ತಗೊಂಡು ಇದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲೇ ತೆಗೆದಿರುವಂತ ಫೋಟೋ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಬಟ್ ಅದನ್ನ ಸುಧನ್ವಾ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಟೈಲ್ಸ್ ಇಲ್ವೇ ಇಲ್ಲ ಆ ಪೊಲೀಸ್ ಠಾಣೆಯಲ್ಲಿ. ಸೊ ಬೇರೆ ಎಲ್ಲೋ ಫೋಟೋ ತೆಗೆದಿದ್ದಾರೆ, ತೋರಿಸ್ತಾ ಇರೋದು ಮಾತ್ರ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಇದು ಸಾಕ್ಷಿಯನ್ನ ನಾಶ ಮಾಡ್ತಾ ಇರೋದಾ ಅಥವಾ ಬೇರೆ ಏನ್ ರೀಸನ್ ಇದು ಅನ್ನೋ ನಿಟ್ಟಿನಲ್ಲಿ ಈಗ ಸಹಜವಾಗಿ ಸುಧನ್ವಾ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿರಿಯ ವಕೀಲರು ಆರೋಪಿಗಳ ಪರವಾಗಿ ಪವನ್ ಇದಾರಲ್ಲ, ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಪವನ್ ಅವರ ಒಬ್ಬ ವಕೀಲ ಇವರು ಸುಧನ್ವಾ. ಸೊ ಹಂಗಾಗಿನೇ ಮಹಜರ್ನಲ್ಲಿ ಪೊಲೀಸ್ನವರು ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ಸುಧನ್ವಾ ಅವರು ಮಾತಾಡಬೇಕಾದಂತ ಸಂದರ್ಭದಲ್ಲಿ ಇದನ್ನೇ ಹೇಳಿದ್ರು. ಬೇರೆ ಕಡೆ ಮಹಜರ್ ಮಾಡಿ ಕಾಮಾಕ್ಷಿಪಾಳ್ಯ ಠಾಣೆ ಅಂತ ಹೇಳಿ ಇವರು ನಮೂದಿಸಿದ್ದಾರೆ. ಇದು ಯಾಕೆ? ಕೇವಲ ಈ ಒಂದು ವಿಚಾರ ಮಾತ್ರ ಅಲ್ಲ, ಇನ್ನೂ ನಮಗೆ ಗೊತ್ತಾಗಿರೋದು ಇದು ಒಂದೇ. ಇನ್ನು ಬೇರೆ ಬೇರೆ ಸುಳ್ಳು ಮಾಹಿತಿಗಳನ್ನ ಕೋರ್ಟ್ಗೆ ಕೊಟ್ಟಿರಬಹುದಲ್ವಾ ಇವರು ಅನ್ನೋ ನಿಟ್ಟಿನಲ್ಲಿ ಸುಧನ್ವಾ ಅವ್ರ ಪ್ರಶ್ನೆ ಆಗಿರೋದು. ಸೊ ಒಂದು ಆಂಗಲ್ ನಲ್ಲಿ ನೋಡ್ಬೇಕಾದ್ರೆ ಹೌದು ಇರಬಹುದು ಅಂತಾನು ಅನ್ಕೊಳ್ಳೋಣ. ಸೊ ಹಾಗಾಗಿ ಇವತ್ತು ವಾದ ಪ್ರತಿವಾದ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿನೇ ನಡೆದಿದೆ. ಸೊ ಇದೆಲ್ಲದರ ನಡುವೆ ನಮ್ಮನ್ನ ಪೊಲೀಸ್ ಠಾಣೆಗೆ ಕಳಿಸೋದಕ್ಕೆ ಅಥವಾ ನಾವು ಹೋಗೋದಕ್ಕೆ ಒಂದು ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಸುಧನ್ವಾ ಅವರು ನ್ಯಾಯಾಧೀಶರ ಮುಂದೆ ಅನುಮತಿಯನ್ನ ಕೇಳ್ತಾರೆ. ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಆಗ ನ್ಯಾಯಾಧೀಶರು ಸುಧನ್ವಾ ಅವರಿಗೆ ಕೇಳ್ತಾರೆ, ನಿಮಗೆ ಪೊಲೀಸ್ ಠಾಣೆಗೆ ಹೋಗೋದಕ್ಕೆ ತಡೆದವ್ರು ಯಾರು? ಪೊಲೀಸ್ ಠಾಣೆ ಸಾರ್ವಜನಿಕರ ಸ್ಥಳ, ಅದು ಅಲ್ಲಿಗೆ ಹೋಗಬಹುದು, ಹೋಗಿ ನಿಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಹೇಳ್ತಾರೆ. ಆಗ ಸುಧನ್ವಾ ಅವರು ಹೇಳ್ತಾರೆ ನ್ಯಾಯಮೂರ್ತಿಗಳಿಗೆ, ಇಲ್ಲ ಸ್ವಾಮಿ, ನಿನ್ನೆ ನನ್ನ ಸಹೋದ್ಯೋಗಿ ವಕೀಲರು ಅಲ್ಲಿಗೆ ಹೋಗಿದ್ರು, ಆದರೆ ಅವರು ಹೋದಾಗ ಅವಕಾಶ ನೀಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ಸುಧನ್ವಾ ಹಿರಿಯ ವಕೀಲರು ನ್ಯಾಯಮೂರ್ತಿಗಳ ಮುಂದೆ. ಹೀಗಾಗಿ ಠಾಣೆಗೆ ಭೇಟಿ ನೀಡೋದಕ್ಕೆ ಅವಕಾಶ ಕೊಡಿ ನಮಗೆ ಅನ್ನೋ ನಿಟ್ಟಿನಲ್ಲಿ ಸುಧನ್ವಾ ಮನವಿ ಮಾಡಿಕೊಳ್ತಾರೆ. ಸೊ ಈ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸಿ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಸೂಚನೆ ಕೊಡುತ್ತೆ. ತಮ್ಮ ಕುಟುಂಬಸ್ಥರನ್ನ ಭೇಟಿಗೆ ಅವಕಾಶ ಕೋರಿ ಮತ್ತೊಂದು ಕಡೆ ದರ್ಶನ್ ಪರ ವಕೀಲರಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಂದ್ ಕಡೆ ಸುಧನ್ವಾ ಅವರ ಕತೆ ಆದ್ರೆ ಮತ್ತೊಂದು ಕಡೆ ಈಗ ದರ್ಶನ್ ಪರ ವಕೀಲರು ದರ್ಶನ್ ಅವರಿಗೆ ಅವರ ಕುಟುಂಬಸ್ಥರನ್ನ ನೋಡಬೇಕು ಅಂತ ಅಂದಾಗ ಜೈಲಿನ ಒಳಗಡೆನೆ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿ ನ್ಯಾಯಮೂರ್ತಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ದರ್ಶನ್ ಪರ ವಕೀಲರು ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನ ಒಳ ಸಂದರ್ಶನಕ್ಕೆ ಅವಕಾಶ ಕೋರಿ
ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಳ ಸಂದರ್ಶನ ಅಂತ ಅಂದ್ರೆ ಒಳಗಡೆ ಹೋಗಿ ಮಾತಾಡಬಹುದು ಅನ್ನೋ ನಿಟ್ಟಿನಲ್ಲಿ. ಸೊ ಮತ್ತಿಬ್ಬರು ಸಾಕ್ಷಿದಾರರನ್ನ ಕೋರ್ಟ್ಗೆ ಕರೆಸುವುದಕ್ಕೆ ಕೋರ್ಟ್ ಸಮನ್ಸ್ ನೀಡಿದೆ. ವಿಚಾರಣೆಯನ್ನ ಮಾರ್ಚ್ 2ನೇ ತಾರೀಕು ಈಗ ಕೋರ್ಟ್ ಮುಂದೂಡಿರುವುದು. ಈ ಸಂಬಂಧ ಕಾಮಾಕ್ಷಿಪಾಳ್ಯ ಠಾಣೆಗೆ ಹೋಗೋದಕ್ಕೆ ಆದೇಶ ಮಾಡಿ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಯಲ್ ಅಂತೂ ಆರಂಭ ಆಗಿದೆ. ಸೊ ಆ ನಿಟ್ಟಿನಲ್ಲಿ ವಾದ ಪ್ರತಿವಾದ ಅಂತೂ ನಡೀತಾ ಇದೆ. ಸೊ ಇದರಲ್ಲಿ ಏನು ಪೊಲೀಸ್ನವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೆಲ್ಲದರ ಬಗ್ಗೆಯೂ ಕೂಡ ಸುಧನ್ವ ಹಿರಿಯ ವಕೀಲರು ಈಗ ನ್ಯಾಯಮೂರ್ತಿಗಳಿಗೆ ಗಮನಕ್ಕೆ ತಂದಿದ್ದಾರೆ. ಸೊ ಈ ವಿಚಾರ ಈಗ ಏನಾಗಬಹುದು ಹಾಗಾದ್ರೆ, ಈ ವಿಚಾರ ಈ ಸುಳ್ಳು ಮಾಹಿತಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಹಿರಿಯ ವಕೀಲರು ಸುಧನ್ವ ಅವರು, ಇದರಿಂದ ಏನಾದರೂ ಕೇಸ್ನಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತಾ, ಏನಾದರೂ ವ್ಯತ್ಯಾಸ ಕಂಡು ಬರುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಸೊ ಹಾಗಾಗಿನೇ ಇನ್ನು ಮಾರ್ಚ್ 2ನೇ ತಾರೀಕು ಮತ್ತೊಮ್ಮೆ ಈಗ ಟ್ರಯಲ್ ನಡೆಯುತ್ತೆ. ಅವತ್ತು ವಾದ ಪ್ರತಿವಾದ ಎಲ್ಲವೂ ಕೂಡ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅವತ್ತೇನು ಯಾವ ರೀತಿಯಾಗಿ ವಾದವನ್ನು ಮಂಡನೆ ಮಾಡ್ತಾರೆ. ಜೊತೆಗೆ ಈಗ ದರ್ಶನ್ ಪರ ವಕೀಲರು ಮನವಿ ಮಾಡ್ಕೊಂಡಿದ್ದಾರೆ, ದರ್ಶನ್ ಅವರನ್ನ ಅವರ ಫ್ಯಾಮಿಲಿ ಭೇಟಿಗೆ ಅವಕಾಶ ಮಾಡಿಕೊಡಿ, ಜೈಲಿನ ಒಳಗಡೆನೆ ಒಂದು ಮಾತುಕತೆ ಆಗಲಿ ಅವ್ರ ಫ್ಯಾಮಿಲಿ ಬಂದಾಗೆಲ್ಲ ಅಂತ ಹೇಳಿ. ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ನ್ಯಾಯಮೂರ್ತಿಗಳು ಅನ್ನೋದು ಒಂದು ಕುತೂಹಲ ಇದೆ. ಕಾದ್ ನೋಡಬೇಕು ಏನು ಹೇಳ್ತಾರೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇವತ್ತು ಏನೆಲ್ಲ ವಾದ ಪ್ರತಿವಾದ ಆಯಿತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಟ್ರಯಲ್ ನ ಒಂದು ದಿನಾಂಕ ನಿಗದಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಪಾಟಿ ಸವಾಲು ಪ್ರಕ್ರಿಯೆ ನಡೀತಾ ಇದೆ. ಇಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಅವರನ್ನ ಇವತ್ತು ಒಂದು ಪಾಟಿ ಸವಾಲು ಮಾಡೋದಕ್ಕೆ ಕರೆದಾಯಿತು. ಅದೇ ಸಂದರ್ಭದಲ್ಲಿ ಆರೋಪಿಗಳು ಮತ್ತೆ ಹಾಜರಾತಿನ ತೆಗೆದುಕೊಂಡಂತ ನ್ಯಾಯಾಧೀಶರು ಒಂದು ಟ್ರಯಲ್ ಪ್ರಕ್ರಿಯೆಯನ್ನ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ಮೂರನೇ ಆರೋಪಿ ಪರ ಏನು ಪವನ್ ಅಂತಿದ್ದಾನೆ ಅವರ ಪರ ಸುಧನ್ವ ಅವರು ಅರ್ಜಿಯನ್ನು ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸೋದಕ್ಕೆ ಮನವಿ ಮಾಡ್ತಾರೆ. ಆದರೆ ಇಲ್ಲಿ ಒಂದು ಪಾಟಿ ಸವಾಲು ಪ್ರಕ್ರಿಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಅವರ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಒಂದು ಕಾಲಮಿತಿ ಕಡಿಮೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮಾರ್ಚ್ 3ನೇ ತಾರೀಕಿಗೆ ಈ ವಿಚಾರಣೆಯನ್ನು ಮುಂದೂಡಿ ಆದೇಶ ಹೊರಡಿಸಲಾಗಿದೆ. ಆರಾಮ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.